ಪ್ರಶ್ನೆ ಕೇಳುವವನು ಅವನ ಕೆಲಸ ಬರೀ ಪ್ರಶ್ನೆ ಕೇಳುವುದ್ರ ಜೊತೆಗೇನೆ ಮುಗಿಯುವುದಿಲ್ಲ, ಉತ್ತರ ಕೇಳುವ ತನಕ ಅವನ ಕೆಲಸ ಅನ್ನೋದು ಇದ್ದೇ ಇದೆ. ಇಷ್ಟು ಶ್ರೇಷ್ಠವಾದಂತಹ ಧರ್ಮದಲ್ಲೇ ಒಬ್ಬನಿಗೆ ಒಳ್ಳೇದಾಗಲಿಲ್ಲ ಅಂತಂದ್ರೆ ಬೇರೆ ಎಲ್ಲೂ ಸಹ ಖಂಡಿತವಾಗಿಯೂ ಒಳ್ಳೇದಾಗುವುದಿಲ್ಲ. ಕೌಟುಂಬಿಕವಾದಂತಹ ಕಾರ್ಯಗಳು. ಎರಡನೆಯದು ಸಾಮಾಜಿಕವಾದಂತಹ ಕಾರ್ಯಗಳು. ಮೂರನೆಯದು ವೈಯಕ್ತಿಕವಾದಂತಹ ಕಾರ್ಯಗಳು. ಈಗ 3 ಕರ್ತವ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇವೆ. ನಮ್ಮ ಹತ್ರ ಕೆಲವರೆಲ್ಲ ಬರ್ತಾ ಇರ್ತಾರೆ, ಅವ್ರು ಹೇಳ್ತಾರೆ, ಸ್ವಾಮಿ ನಮಗೆ ಈ ಧರ್ಮ ಇಷ್ಟ ಆಗಿಲ್ಲ, ಈ ಪರಂಪರೆ ಅನ್ನೋದು ನಮಗೆ ಇಷ್ಟ ಆಗಿಲ್ಲ, ಇದಕ್ಕಿಂತ ಬೇರೆ ಕಡೆ ಹೋಗ್ಬೇಕು ಅಂತ ನಮಗೆ ಅನಿಸ್ತಾ ಇದೆ ಅಂತ ಹೇಳಿದವರೇ ಇದ್ದಾರೆ ನಮ್ಮ ಹತ್ರ. ನಾನು ಅವ್ರಿಗೆ ಹೇಳಿದ್ದೆ, ಆಯ್ತಪ್ಪ ನೀನು ಬೇರೆ ಕಡೆ ಹೋಗೋದಾದ್ರೆ ಹೋಗು, ಪರವಾಗಿಲ್ಲ. ಆದ್ರೆ ಹೋಗ್ಲಿಕ್ಕಿಂತ ಮೊದಲು ನಂದೊಂದು ಪ್ರಶ್ನೆ ಇದೆ. ಇಲ್ಲಿ ಏನು ಸರಿಯಾಗ್ಲಿ ನಿನಗೆ ಏನು ಸರಿ ಇಲ್ಲ ಅಂತ ನೀನು ಹೇಳು. ಮೊದಲು ಏನು ಸರಿ ಇಲ್ಲ ಅನ್ನೋದನ್ನ ನೀನು ಹೇಳು. ಅದಕ್ಕೊಂದು ವೇಳೆ ಉತ್ತರ ಹೇಳಕ್ಕಾಗಿಲ್ಲ ಅಂತಂದ್ರೆ ನಾನೇ ನಿನ್ನನ್ನು ಕಳಿಸ್ತೀನಿ. ಚೆನ್ನಾಗಿ ನಿನಗೆ ಎಲ್ಲ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾನೇ ನಿನ್ನ ಕಳಿಸ್ತೀನಿ. ಏನು ಸರಿ ಇಲ್ಲ. ಯಾಕೆಂತಂದ್ರೆ ನೀನು ಬರೀ ಪ್ರಶ್ನೆಗಳನ್ನು ಮಾತ್ರ ಮಾಡಿಬಿಟ್ಟು ನೋಡಿದೀರಾ ನಾನು ಇಷ್ಟು ಪ್ರಶ್ನೆಗಳನ್ನು ಕೇಳ್ಬಿಟ್ಟೆ ಅಂತಂದ್ರೆ ಆಗೋದಿಲ್ಲ. ನೀನ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳು ಇವೆ. ಪ್ರಶ್ನೆ ಕೇಳುವವನು ಬರೀ ಪ್ರಶ್ನೆ ಕೇಳುವುದರೊಂದಿಗೇನೆ ಅವನ ಕೆಲಸ ಮುಗಿಯುವುದಿಲ್ಲ. ಆ ಉತ್ತರವನ್ನು ಕೇಳಲಿಕ್ಕೆ ಅವನು ತಯಾರಾಗಿರ್ಬೇಕು. ಬರೀ ಪ್ರಶ್ನೆ ಕೇಳುವುದು ಕೆಲವರೆಲ್ಲ ಹಾಗಿರ್ತಾರೆ. ಏನೋ ಒಂದು ವಿಷಯ ಬಂದಾಗ ಅದ್ರ ಮೇಲೆ ಪ್ರಶ್ನೆಗಳು ಕೇಳಬಾರದು. ಪ್ರಶ್ನೆಗಳು ಕೇಳಿ ನೋಡಿದೀರಾ ನಾನು ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳಾಯ್ತು, ಇನ್ನು ಈ ಪ್ರಶ್ನೆಗಳು ಇವನೇ ತೀರ್ಮಾನ ಮಾಡ್ಕೊಂಡ್ಬೇಕು, ಈ ಪ್ರಶ್ನೆಗೆ ಉತ್ತರಗಳು ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ಆ ಪ್ರಶ್ನೆಗಳಿಗೆ ಉತ್ತರನ್ನು ಕೇಳೋ ತಾಳ್ಮೆನೂ ಇರುವುದಿಲ್ಲ ಇವನಿಗೆ, ಉದ್ದೇಶನೂ ಇಲ್ಲ, ತಾಳ್ಮೆನೂ ಇಲ್ಲ. ಯಾಕಂದ್ರೆ ಇವನ ಮನಸ್ಸಲ್ಲಿ ಏನಿತ್ತಂದ್ರೆ ಬರೀ ಪ್ರಶ್ನೆ ಕೇಳಬೇಕು. ಒಂದಿಷ್ಟು ಜನರ ಹತ್ರ ನೋಡಿದೀರಾ ನಾನು ಪ್ರಶ್ನೆ ಕೇಳಾಯ್ತು ಅಂತ ಹೇಳಿಸ್ಕೊಳ್ಬೇಕು, ಚಪ್ಪಾಳೆ ಹೊಡೆಸ್ಕೊಳ್ಬೇಕು. ಅದು ಕೆಲವರಿಗಿರುವಂತಹ ಉದ್ದೇಶ. ಹಾಗಾಗಿ ಅವನು ಪ್ರಶ್ನೆಗಳು ಕೇಳೋದ್ರೊಳಗೆ ಅಲ್ಲಿಗೆ ನನ್ನ ಕೆಲಸ ಮುಗ್ದಾಯ್ತು ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ಪ್ರಶ್ನೆ ಕೇಳುವವನು ಅವನ ಕೆಲಸ ಬರೀ ಪ್ರಶ್ನೆ ಕೇಳುವುದ್ರ ಜೊತೆಗೇನೆ ಮುಗಿಯುವುದಿಲ್ಲ, ಉತ್ತರ ಕೇಳುವ ತನಕ ಅವನ ಕೆಲಸ ಅನ್ನೋದು ಇದ್ದೇ ಇದೆ. ಇನ್ನೊಬ್ಬನು ಹೇಳುವಂತಹ ಉತ್ತರ ಅದು ಸರಿಯಾದ ವ್ಯಕ್ತಿಯಿಂದ. ಮತ್ತೆ ಹಾಗಂತ ಹೇಳಿ ಏನು ಬರದೇ ಇರುವವನ ಹತ್ರ ಪ್ರಶ್ನೆ ಕೇಳ್ಬಿಟ್ಟು ನೋಡಿ ಅವನೇನು ಹೇಳಕ್ಕಾಗಿಲ್ಲ, ಅದರಿಂದ ಇದು ಸರಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸರಿಯಾದಂತಹ ವ್ಯಕ್ತಿ ಹತ್ರ ಕೇಳ್ಕೊಂಡು ಅವ್ರು ಹೇಳುವಂತಹ ವಿಷಯಗಳನ್ನ ತಿಳ್ಕೊಳ್ಳುವ ತನಕ ಅವನ ಕೆಲಸ ಇದ್ದೇ ಇರುತ್ತೆ. ಆದ್ರಿಂದ ನಾನು ಹೇಳಿದೆ, ನಿನಗೆ ಏನ್ ಪ್ರಶ್ನೆ ಇದೆಯೋ ಕೇಳು. ಆಗಿಲ್ಲ ನಮ್ಮ ಗ್ರಂಥಗಳಲ್ಲಿ ಅದಕ್ಕೆಲ್ಲ ಉತ್ತರ ಇಲ್ಲ ಅಂದ್ರೆ ಆಯ್ತು, ಪರವಾಗಿಲ್ಲ, ನೀನು ಹೋಗ್ಬೋದು, ಯಾರು ತಡೆಯುವುದಿಲ್ಲ ನಿನ್ನನ್ನು. ಸರಿ, ಏನೋ ಒಂದಿಷ್ಟು ಪ್ರಶ್ನೆಗಳು, ಸರಿ ಈ ತರ ಎಲ್ಲ ಇದ್ಯಾಕೆ, ಅದ್ಯಾಕೆ, ಅದೇನಿದು, ಇದೇನಿದು ಅಂತೆಲ್ಲ ಒಂದಿಷ್ಟು ಪ್ರಶ್ನೆಗಳು ಕೇಳಿದ್ಮೇಲೆ ಅದಕ್ಕೆಲ್ಲ ಉತ್ತರ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ವಿಷಯ ಉಂಟು ಅಂತ ನಮಗೆ ಗೊತ್ತೇ ಇಲ್ಲ, ನಮಗೆ ಯಾರು ಹೇಳಲಿಲ್ಲ, ಆದ್ರಿಂದ ನಾವು ಆತರ ತಿಳ್ಕೊಂಡಿದ್ವಿ, ಆದ್ರೆ ವಾಸ್ತವವಾಗಿ ಇದ್ರೊಳಗೆ ಇಷ್ಟು ವಿಷಯ ಉಂಟು ಅಂತ ನಮಗೆ ಗೊತ್ತಿಲ್ಲ ಅಂತ ಆಮೇಲೆ ಹೇಳುವವರು ಇದ್ದಾರೆ. ಈ ತರ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ನಾನು ಯಾಕೆ ಹೇಳ್ತಿರುವುದು ಅಂತಂದ್ರೆ, ಮೊದಲನೇದಾಗಿ ಇದರ ಬಗ್ಗೆ ತಿಳುವಳಿಕೆ ಅನ್ನೋದಿದೆ ಏನಿದೆಯೋ ಜನರಿಗೆ ಈಗ ಅದು ಅತ್ಯಂತ ದುರ್ಬಲವಾಗಿದೆ. ಆ ತಿಳುವಳಿಕೆ ಸಾಕಾಗುದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು, ಅದರಿಂದ ಅವರಿಗೆ ಭ್ರಮೆ ಬರ್ಬೋದು, ಭ್ರಮೆಯನ್ನು ಉಂಟು ಮಾಡ್ಬೋದು. ಹಾಗಾದ್ರೆ ಇಷ್ಟು ನಮ್ದೇ ತಪ್ಪು, ಬೇರೆದೇ ಸರಿ ಅಂತ ಅವರಿಗೆ ಅನಿಸುವ ಹಾಗೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತಾಗಿದೆ. ಇಲ್ಲಪ್ಪ ಹಾಗಲ್ಲ, ಇದು ಹೀಗೆ ಅಂತ ಹೇಳಿದಾಗ ಖಂಡಿತವಾಗಿ ಅವ್ರು ಸುಮ್ಮನೆ ಹಾಗೆ ಆಗ್ತಾರೆ. ಆದ್ರೆ ಅದಾಗಬೇಕು ಅಂತಂದ್ರೆ ತಿಳುವಳಿಕೆ ದೃಢವಾಗಬೇಕು. ಒಂದು ಕಂಬವನ್ನ ಎಷ್ಟು ದೃಢವಾಗಿ ನೀವು ಸ್ಥಾಪನೆ ಮಾಡ್ತೀರೋ ಅದಷ್ಟು ದೃಢವಾಗಿರುತ್ತೆ, ಯಾರು ಅದನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಮೇಲ್ಮೇಲೆ ಅದನ್ನ ಇಟ್ಬಿಟ್ರೆ ಅವಾಗ ಏನಾಗುತ್ತೆ, ಸುಮ್ಮನೆ ಒಂದು ಸಣ್ಣ ಗಾಳಿ ಬಂದ್ರು ಸಾಕು, ಅದು ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ಇಲ್ಲಪ್ಪ ಯಾರು ಬೇಕಾದ್ರೂ ಬಲ್ಲೆ ಅದನ್ನ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಆಗ್ಬೇಕು ಅಂದ್ರೆ ಅಷ್ಟು ಆಳವಾಗಿ ಅಷ್ಟು ಬಲವಾಗಿ ಅದನ್ನು ನೀವು ನೆಡಬೇಕು. ಆವಾಗ ಯಾರು ಸಹ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಈ ತಿಳುವಳಿಕೆಯನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಬೆಳೆಸ್ಕೊಂಡು ಈ ಧರ್ಮದ ಮಹತ್ವವನ್ನ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ನಮಗಿರುವಂತಹ ಸಮಯ, ಯಾಕಂದ್ರೆ ಲೌಕಿಕವಾದ ಜೀವನವು ತುಂಬಾ ಎಲ್ರಿಗೂ ಇದ್ದೇ ಇದೆ. ಲೌಕಿಕವಾಗಿಯೂ ತುಂಬಾ ಕೆಲಸಗಳು, ಜವಾಬ್ದಾರಿಗಳು ಅದೆಲ್ಲ ಇವೆ ಜನರಿಗೆ. ಯಾಕಂದ್ರೆ ಅದು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮನೆ ನಡೆಯುವುದಿಲ್ಲ, ತುಂಬಾ ಕೆಲಸಗಳೆಲ್ಲ ಇವೆ, ಅದರಿಂದ ಅದನ್ನೆಲ್ಲ ಮಾಡ್ಲೇಬೇಕು, ಹೌದು. ಆದ್ರೆ ಅದರ ಜೊತೆಗೆ ಒಂದಿಷ್ಟು ಸಮಯವನ್ನ ಇದಕ್ಕೋಸ್ಕರ ಅಂತ ಖಂಡಿತ ಇಟ್ಕೊಳ್ಳೇಬೇಕು. ಹಾಗಾಗಿ ನಮಗಿರುವಂತಹ ಸಾಮರ್ಥ್ಯದಲ್ಲಿ, ನಮಗಿರುವಂತಹ ಸಮಯದಲ್ಲಿ, ನಮಗಿರುವಂತಹ ಸ್ಥಿತಿಯಲ್ಲಿ ನಾವು ಏನನ್ನು ಮಾಡಿದ್ರೆ ನಮಗೆ ಒಳ್ಳೆಯದು ಅನ್ನೋದನ್ನ ನಾವು ಹಿರಿಯರಿಂದ ತಿಳಿದುಕೊಂಡು, ಶಾಸ್ತ್ರಗಳು ಅಥವಾ ಶಾಸ್ತ್ರಜ್ಞರಾದ ಗುರುಗಳು, ಹಿರಿಯರು ಅವರಿಂದ ತಿಳ್ಕೊಂಡು ಅದನ್ನ ಆಚರಣೆ ಮಾಡಿ ಈ ಒಂದು ಜೀವನವನ್ನ ಪ್ರತಿಯೊಬ್ಬರು ಸಹ ಸಾರ್ಥಕ ಮಾಡ್ಕೊಳ್ಬೇಕು. ಹಾಗಾಗಿ ಯಾರೂ ಸಹ ಯಾವತ್ತೂ ಇದನ್ನು ಬಿಡುವಂತಹ ಯೋಚನೆಯನ್ನು ಖಂಡಿತವಾಗಿಯೂ ಮಾಡಬಾರದು. ಇದರಲ್ಲೇ ಒಳ್ಳೇದಾಗ್ಲಿಲ್ಲ ಅಂತಂದ್ರೆ ಬೇರೆ ಎಲ್ಲೂ ಸಹ ಖಂಡಿತವಾಗಿ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಶ್ರೇಷ್ಠವಾದಂತಹ ಧರ್ಮದಲ್ಲೇ ಒಬ್ಬನಿಗೆ ಒಳ್ಳೇದಾಗ್ಲಿಲ್ಲ ಅಂತಂದ್ರೆ
ಎಲ್ಲೂ ಸಹ ಖಂಡಿತವಾಗಿಯೂ ಒಳ್ಳೇದಾಗುವುದಿಲ್ಲ. ಮತ್ತೆ ಇದರಲ್ಲೂ ಒಳ್ಳೇದಾಗಲಿಲ್ಲ ಅನ್ನೋ ಮಾತಿಗೆ ಅವಕಾಶ ಇಲ್ಲ, ಖಂಡಿತ ಹಾಗೆ ಆಗುತ್ತೆ, ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು, ಇದರ ಮಹತ್ವವನ್ನ ಎಲ್ಲರೂ ಸಹ ಚೆನ್ನಾಗಿ ಅರಿತುಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಎಲ್ಲರೂ ಸಹ ಮಾಡಬೇಕಾದಂತಹ ಕೆಲಸಗಳು ಒಂದು 3 ಕೆಲಸಗಳಿವೆ. ಮೊದಲನೇದಾಗಿ ಕೌಟುಂಬಿಕವಾದಂತಹ ಕಾರ್ಯಗಳು, ಎರಡನೆಯದು ಸಾಮಾಜಿಕವಾದಂತಹ ಕಾರ್ಯಗಳು, ಮೂರನೆಯದು ವೈಯಕ್ತಿಕವಾದಂತಹ ಕಾರ್ಯಗಳು. ಈಗ 3 ಕರ್ತವ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇವೆ. ಕೌಟುಂಬಿಕವಾದಂತಹ ಕಾರ್ಯಗಳು ಅಂತಂದ್ರೆ ಏನು? ನಾವು ಯಾವ ಕುಟುಂಬದಲ್ಲಿ ಯಾವ ವಂಶದಲ್ಲಿ ಜನಿಸಿದ್ದೇವೋ, ಯಾವ ಒಂದು ಪರಿವಾರದಲ್ಲಿ ನಾವು ಜನಿಸಿರ್ತೇವೋ, ನಮಗೆ ಜನ್ಮ ಅನ್ನೋದು ಸಿಕ್ಕಿದೆಯೋ, ಆ ಪರಿವಾರದ ಒಬ್ಬ ವ್ಯಕ್ತಿಯಾಗಿ ನಮಗೊಂದಿಷ್ಟು ಕರ್ತವ್ಯಗಳಿರುತ್ತೆ. ಒಂದು ಪರಿವಾರ, ಒಬ್ಬ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು, ಹೀಗೆ ಒಂದು ಕುಟುಂಬದಲ್ಲಿ ಇಷ್ಟೆಲ್ಲ ಜನ ಇರ್ತಾರೆ. ಆ ಮನೆಯಲ್ಲಿ ಎಲ್ಲರಿಗೂ ಒಂದು ಕರ್ತವ್ಯ ಅನ್ನೋದಿರುತ್ತೆ. ಒಬ್ಬ ಅಜ್ಜನಿಗೊಂದು ಕರ್ತವ್ಯ, ಆ ಅಜ್ಜಿಗೊಂದು ಕರ್ತವ್ಯ, ಮಗನಿಗೆ ಮಗಳಿಗೂ ಅವರಿಗೆ ಅಥವಾ ಸೊಸೆಗೂ ಅಳಿಯನಿಗೂ ಅವರಿಗೆಲ್ಲ ಒಂದೊಂದು ಕರ್ತವ್ಯ ಇರುತ್ತೆ. ಆ ಮನೆ ಒಬ್ಬ ವ್ಯಕ್ತಿಯಾಗಿ, ಅಥವಾ ಮೊಮ್ಮಕ್ಕಳು ಚಿಕ್ಕ ಮಕ್ಕಳು ಅವರಿಗೊಂದು ಕರ್ತವ್ಯ ಅನ್ನೋದಿರುತ್ತೆ. ಆ ಮನೆಯ ಆ ಕುಟುಂಬದ ಒಂದು ಸುಂದರವಾದಂತಹ ವಾತಾವರಣ ಏನಿದೆಯೋ ಅದನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಅದ್ರ ಬಗ್ಗೆ ಈಗಾಗಲೇ ಸುಬ್ರಹ್ಮಣ್ಯ ಭಟ್ರು ತಮ್ಮ ಭಾಷಣದಲ್ಲೂ ತುಂಬಾ ವಿಷಯಗಳನ್ನು ಹೇಳಿದ್ದಾರೆ. ಆ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ ನಾವು ಯಾವ ಕುಟುಂಬದಲ್ಲಿ ಜನಿಸಿದ್ದೇವೋ, ಯಾವ ಪರಿವಾರದಲ್ಲಿದ್ದೇವೋ, ಆ ಪರಿವಾರದ ವ್ಯಕ್ತಿಗಳ ಜೊತೆಗೆ ಒಂದು ಸರಿಯಾದಂತಹ ಪ್ರೀತಿಯುಕ್ತವಾದಂತಹ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಮತ್ತೆ ಆ ಪರಿವಾರದ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕೆಲಸಗಳು ಸದಾಕಾಲ ನಮ್ಮ ಪರಿವಾರ ಕುಟುಂಬದ ಒಂದು ಚಿಂತನೆಯನ್ನು, ಒಂದು ಹಿತವನ್ನು ಚಿಂತನೆ ಮಾಡಬೇಕು. ಯಾವುದೇ ವಿಧವಂತಹ ತೊಂದರೆಗಳಾಗದೆ ನಮ್ಮ ಪರಿವಾರವು ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತಹ ಚಿಂತನೆಯನ್ನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು. ಅಂದ್ರೆ ಅಲ್ಲಿಗೆ ಈ ಕುಟುಂಬದ ಒಂದು ವ್ಯವಸ್ಥೆ ಅನ್ನೋದೇನಿದೆಯೋ ಇದನ್ನ ವಿಶೇಷವಾಗಿ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಈ ಕುಟುಂಬದ ವ್ಯವಸ್ಥೆ ಅನ್ನೋದೇನಿದೆಯೋ ಅದು ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಬಲ, ಮತ್ತೆ ದೇಶಕ್ಕೂ ಒಂದು ಬಲ ಮತ್ತು ಧರ್ಮಕ್ಕೂ ಒಂದು ಬಲ. ದೇಶ ಧರ್ಮ ಅದು ಇದ್ದೇ ಇದೆ, ಆದ್ರೆ ಸ್ವತಃ ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆ ಕುಟುಂಬ ಅನ್ನೋದು ಬಲ, ಒಂದು ವಿಶೇಷವಾದಂತಹ ಬಲ. ಅದರಿಂದ ಆ ಕುಟುಂಬದ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಸ್ಪರ ಪ್ರೀತಿಯಿಂದ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರ ಜೊತೆಗೂ ಪರಸ್ಪರ ಪ್ರೀತಿಯಿಂದ ಇದ್ದು ನಾವು ಮಾಡಬೇಕಂತಹ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡಿ ಕುಟುಂಬದ ಒಂದು ಹಿತವನ್ನು ಸದಾಕಾಲ ಚಿಂತನೆ ಮಾಡಿ ಈ ವ್ಯವಸ್ಥೆಯನ್ನು ಕಾಪಾಡಿಕೊಂಡಾಗ ನಮ್ಮ ಜೀವನ ಅನ್ನೋದು ಸುಖಮಯವಾಗುತ್ತೆ. ಇದರಿಂದ ನಮ್ಮ ದೇಶಕ್ಕೂ ಒಂದು ಬಲ ಬರುತ್ತೆ, ಧರ್ಮಕ್ಕೂ ಸಹ ಒಂದು ಬಲ ಇದರಲ್ಲಿದೆ. ಹಾಗಾಗಿ ಹಿಂದಿನಿಂದಲೂ ಸಹ ಇದನ್ನೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ಈ ವ್ಯವಸ್ಥೆ ಅನ್ನೋದು ತುಂಬಾ ಹಾಳಾಗ್ತಿದೆ. ತುಂಬಾ ಕಡೆಗಳಲ್ಲಿ ಈ ಒಂದು ವ್ಯವಸ್ಥೆ ಅನ್ನೋದು ಹಾಳಾಗ್ತಿದೆ. ಆದ್ರೆ ಮತ್ತೆ ಯಾಕೆ ಹಾಳಾಗ್ತಿದೆ? ಎಲ್ಲ ಕಡೆ ಜಗಳಗಳು. ಸರಿ, ಯಾಕೆ ಜಗಳ ಆಗ್ತಿದೆ? ಏನಾದ್ರೂ ಕಾರಣ ಇದ್ದು ಜಗಳ ಆದ್ರೆ ಪರವಾಗಿಲ್ಲ, ಆ ಕಾರಣನೇ ಇಲ್ಲ, ಸಣ್ಣ ವಿಷಯ ಅದನ್ನು ಸುಮ್ಮನೆ ದೊಡ್ಡ ಮಾಡ್ಕೊಳ್ಳೋದು. ತಂದೆಗೂ ಮಗನಿಗೂ ಜಗಳ, ಅಣ್ಣನಿಗೂ ತಮ್ಮನಿಗೂ ಜಗಳ, ಗಂಡನಿಗೂ ಹೆಂಡತಿಗೂ ಜಗಳ, ಹೀಗೆಲ್ಲ ಜಗಳಗಳೆಲ್ಲ ಆಗ್ತಾ ಇರುತ್ತೆ. ಕಾರಣ ಏನು ಅಂತ ನಾವು ನೋಡಿದ್ರೆ ದೊಡ್ಡ ವಿಷಯನೇ ಇಲ್ಲ. ವಾಸ್ತವವಾಗಿ ಅದಿಷ್ಟು ದೂರ ತರುವ ಅವಶ್ಯಕತೆನೇ ಇಲ್ಲ, ಸಣ್ಣ ವಿಷಯ. ಮೊದಲಿಗೆ ಎಲ್ಲೋ ಒಂದು ಕಡೆ ಮುಗಿಸ್ಬಿಟ್ರೆ ಆಗೋಗ್ತಿತ್ತು. ಆದ್ರೆ ಸುಮ್ಮನೆ ಅಹಂಕಾರಕ್ಕೆ ಹೋಗಿ ನಾನು ಹೇಳಿದ್ದೇ ಆಗ್ಬೇಕು, ಬೇರೆ ಯಾರು ಹೇಳಿದ್ದು ನಾನು ಕೇಳಲ್ಲ, ಇದು ಮನುಷ್ಯನಿಗಿರೋ ಸ್ವಭಾವ. ನಾ ಹೇಳಿದ್ದೇ ಆಗ್ಬೇಕು, ಬೇರೆ ಯಾರು ಹೇಳಿದ್ದು ನಾನು ಕೇಳಲ್ಲ, ಅವನು ಹೇಳಿದ್ದು ನಾನು ಯಾಕೆ ಕೇಳಬೇಕು, ಇನ್ನೊಬ್ರು ಹೇಳಿದ್ದು ನಾನು ಯಾಕೆ ಕೇಳಬೇಕು, ನಾನು ಹೇಳಿದ್ದು ಇವನ್ ಕೇಳಲೇಬೇಕು. ಈ ರೀತಿಯಂತಹ ಒಂದು ಸ್ವಭಾವದಲ್ಲೇ ಬಹುತೇಕ ಜಗಳಗಳು ನಡೀತಾ ಇರುತ್ತೆ. ಒಂದು 100 ಜಗಳ ನಡೆದಿದೆ ಅಂತಂದ್ರೆ ಅದರೊಳಗೊಂದು 4-5 ಜಗಳಗಳಿಗೆ ಮಾತ್ರ ಸರಿಯಾದ ಒಂದು ಕಾರಣ ಇರುತ್ತೆ. ಉಳಿದಿದ್ದೆಲ್ಲದಕ್ಕೂ ಏನ್ ಕಾರಣನೇ ಇಲ್ಲ, ವಾಸ್ತವವಾಗಿ ಇಷ್ಟು ದೂರ ತರುವ ಅವಶ್ಯಕತೆನೇ ಇರಲಿಲ್ಲ. ಆದ್ರಿಂದ ಆ ಒಂದು ವ್ಯವಸ್ಥೆ ಅನ್ನೋದೇನಿದೆಯೋ ಅದನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.